ನಮ್ಮ ಮಸ್ತ ಗೆಳೆಯರೇ ನಾವ್ ಇವತ್ತಿನ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹಂಗ್ಯಾಕ್ ಮಾಡ್ತೀರಿ? ಹೇಳ. ನಮಸ್ತೆ ಗೆಳೆಯರೇ, ಇವತ್ತು ನಾವ್ ಏನಾದ್ರೆ ಕೃಷಿ ತಾಲೂಕಿನ ಹನುಮಸಾಗರ ಒಂದು ಗ್ರಾಮದಲ್ಲಿ ಹೋಗ್ಲಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗ್ರಾಮ ಅಂದ್ರೆ ನಡೆದಿಲ್ಲ. ಈ ಸದ್ಯಕ್ಕೆ ಎಲ್ಲಿದೆ ಅದ್ನ ಹೇಳ. ಕಿಲೋಮೀಟರ್ ಯಾಕೆ ಹೇಳ್ತಿ? ಸ್ಟಾರ್ಟಿಂಗ್ ಇವ್ರೆ ತಿಂದು. ನಮಸ್ತೆ ಗೆಳೆಯರೇ, ಇವತ್ತು ಏನಪ್ಪಾ ಅಂದ್ರೆ ಯಲಬುರ್ಗ ಲೇ ನಿನಗ ಹೇಳಿ ಅಂಜನಲ್ಲ ತಪ್ಪದ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ನಮಸ್ತೆ ಗೆಳೆಯರೇ, ಇವತ್ತು ಇದಾವೇನಂದ್ರೆ ಯಲಬುರ್ಗದಿಂದ ಒಂದು 40 ಕಿಲೋಮೀಟರ್ ಇರುವಂತ ಕಬ್ಬರ್ಗಿ ಫಾಲ್ಸ್ ಅಂತ ಏನ್ ಕರ್ತೀವಿ ದೋಸ್ತ, ಅದನ್ನ ನೋಡಕ್ಕಂತ ಹೊಂಟಿವಿ. ಅದು ಈ ವೆದರ್ ನಲ್ಲಿ ಚೆನ್ನಾಗಿರುತ್ತೆ ಅಂತೆ. ಅದು ಹೇಗಿರುತ್ತೆ ಹೇಗಿಲ್ಲ ಅಂತ ಸ್ವಲ್ಪ ಹ್ಯಾಪಿನೆಸ್ ಆಗಿ ಫೀಲ್ ಆಗಿ ಎಂಜಾಯ್ ಮಾಡಕ್ಕೋಸ್ಕರ ನಾನು ನಮ್ಮ ಸಹಬಳಗ ಎಲ್ಲ ನಮ್ಮ ಸ್ನೇಹಿತರು ಹೋಗ್ತಾ ಇದ್ವಿ. ನೋಡಮ್ಮ ಬನ್ನಿ ಗೆಳೆಯರೇ, ಹೇಗಿರುತ್ತೆ ಹೇಗಿಲ್ಲ. ವಿಡಿಯೋ ಸ್ಟಾರ್ಟ್. ನಮ್ ದೋಸ್ತ ಹೇಳ್ದಂಗೆ ನಾವು ಕಬ್ಬರಿಗೆ ಹೊಂಟೀವಿ. ಕಬ್ಬರಿಗೆ ಹೋಗಿನ ಮ್ಯಾಗ ಅಲ್ಲಿದು ಫಾಲ್ಸ್ ಹೆಂಗೈತೆ ಅಂತ ನಿಮ್ಗೂ ತೋರಿಸ್ತೀವಿ. ಏನಂತೀರಾ? wait and see. Guys. Okay guys. 3 weeks later. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಲ್ರೌಂಡರ್ ಯೂಟ್ಯೂಬರ್. ಇವತ್ತು ಕಬ್ಬರಿಗೆ ಫಾಲ್ಸ್ ನೋಡಕ್ಕೆ ಹೊಂಟಿವಿ. ನಮ್ಮ ದೋಸ್ತರೆಲ್ಲ ಅಷ್ಟಲಿ ಬಾಯ್ಸ್ ಎಲ್ಲ ಸೇರ್ಕೊಂಡು ಕಬ್ಬರಿಗೆ ನೋಡಕ್ಕೆ ಹೊಂಟಿವಿ. ಅಲ್ಲಿ ಫಾಲ್ಸ್ ನೋಡಕ್ಕೆ ಹೊಂಟಿವಿ. ಬರ್ರಿ ಹೆಂಗೈತೆ ಅಂತ ನೋಡೋಣ್ರಿ. ಆಮೇಲೆ ಅಲ್ಲಿ ಯಾವ ರೀತಿ ಪ್ಲೇಸ್ ಇದೆ, ಗುಡ್ಡಗಾಡಿದೆ, ಮತ್ತು ಯಾವ ರೀತಿ ಅಲ್ಲಿ ನೀರು ಬಂದು ಫಾಲ್ಸ್ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅನ್ನೋದು ಎಲ್ಲ ತೋರಿಸ್ತೀವಿ. ನಮ್ಮ ದೋಸ್ತ ಏನು ಹೇಳ್ತಪ್ಪ ಇದ್ರ ಬಗ್ಗೆ ನೀನು? ದೋಸ್ತ, ನಾವು ಕಬ್ಬರ್ಗಿ ಫಾಲ್ಸ್ ಒಂದು ಹನುಮಸ ಹತ್ರ ಇರುವಂತ ಒಂದು 40 ಕಿಲೋಮೀಟರ್ ಅಂತರದಲ್ಲಿರುವ ಒಂದು ಕಬ್ಬರ್ಗಿ ಫಾಲ್ಸ್ ಅಂತ ಏನ್ ಕರಿತೀವಿ, ಅದು ನಾವು ಕಪಿಲ ತೀರ್ಥ ಅಂತ ಕರಿತೀವಿ ದೋಸ್ತ. ಹೌದು, ಆ ಕಪಿಲ ತೀರ್ಥನ ನೋಡಿ ನಾವು ಅದು ಹೇಗಿರುತ್ತೆ ಹೇಗಿಲ್ಲ ವೀಕ್ಷಣೆ ಮಾಡುವಂತ ವಯಸ್ಸಿನಲ್ಲಿ ಅದನ್ನ ಅನುಭವಿಸಿ ಅದು ಹೇಗಿರುತ್ತೆ ಹೇಗಿಲ್ಲ ಅದ್ರ ಬಗ್ಗೆ ಒಂದು ವರ್ಣನೆ ಮಾಡಿ ಅದ್ರ ಬಗ್ಗೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತೋರಿಸೋ ಮುಖಾಂತರ ಯೂಟ್ಯೂಬ್ನಲ್ಲಿ ಮುತ್ತಪ್ಪ, ನಿಮ್ಮ ಹೆಸರು ಹೇಳ್ರಿ. ಮುತ್ತಪ್ಪ ಏನಂತ ಹೆಸರು ಹೇಳ್ತಾರ, ಮತ್ತೆ ಹೇಳಿ ಏನು ನಿಮ್ಮ ಹೆಸರು ಅಂತ ಕೇಳ್ತಾನೆ. ಈಗ ಯಲಬುರ್ಗಲಿಂದ ಹಿಡಿದು ಕಬ್ಬರಿಗೆ ಅಂದರೆ ಹನುಮಸಾಗರ ಹತ್ರ ಬರುವ ಕಬ್ಬರಿಗೆ ತಾಕ ಹೊಂಟಿವಿ. ನಿಮ್ಗೆಲ್ರಿಗೂ ಗೊತ್ತಿರುವಾಗ ಈಗ ನಾವು ಅಶ್ಲಿ ಯಲಬುರ್ಗಲ್ಲಿರುವ BCM ಅಶ್ಲಿಯಿಂದ ಹಿಡಿದು ಸೀದಾ ಕಬ್ಬರಿಗೆ ಫಾಲ್ಸ್ ನೋಡಕ್ಕೆ ಹೋಗ್ತೀವಿ. ಈಗ ಬರ್ರಿ ಅವನವ್ ನೋಡೋದು ಜಾಸ್ತಿ ಇರಾಗ ಏನು ಹೇಳಕ್ಕೆ ಹೋಗಲ್ಲ. ಏನೇ ಇದ್ನಲ್ರಿ ನಮ್ಮ ದೋಸ್ತ, ಜಾಸ್ತಿ ಅವನ ಹೇಳ್ತಾನೆ ರೀ. ಬರ್ರಿ ಅವಾಗ ನಡ್ರಿ. A few moments later. ಅಶ್ಲಿದ್ದು ಈಗ ನಾವು ಎಲ್ರಿಗೂ ಸೇರಿಕೊಂಡು ಟಾಟಾ AC ಒಳಗೆ ಹೊಂಟಿದ್ದು ನೋಡ್ರಿ. ಕಬ್ಬರಿಗೆ ನೋಡ್ಬೇಕನ್ನೋಕೆ ಎಲ್ಲರೂ ಭಾಳ ದಿನದ ಪ್ಲ್ಯಾನ್ ರೀ ಇದು. ಅಂದು ಇಂದು ನಾವು ಅವಾಗ ಸ್ಟಾರ್ಟ್ ಮಾಡಿದ್ವಿ ಆಟೋದೊಳಗೆ ಭಾಳ ಮಂದಿ ಆಗಿಬಿಟ್ಟಿದ್ರು. ಒಂದು 16 ಮಂದಿ ಏನಾಗಿದ್ವಿ ಅನ್ಸುತ್ತೆ. ಮತ್ತೇನು ಮಾಡೋಕ್ಕೆ ಬರೋದಿಲ್ಲ. ಮತ್ತು ಅವು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂದಮ್ಯಾಗ ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೊಂಟಿದ್ವಿ. ಆ ಥರ ಜಾಸ್ತಿ ಆಟೋದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಆಟೋದೊಳಗೆ ನಾವು ಜಾಸ್ತಿ ಜನ ಇರೋದ್ರಿಂದ ನಮ್ಗೆ ಆ ಕಡೆ ಹಿಂತಿರುಗಿ ಆ ಕಡೆ ಎಲ್ಲ ವಿಡಿಯೋ ಮಾಡ್ಬೇಕಲ್ಲ. ನಾನು ಡ್ರೈವರ್ ಪಕ್ಕ ಕುಂತಿದ್ದೆ. ಸ್ವಲ್ಪ ಡ್ರೈವರು ಹೆಚ್ಚು ಕಡಿಮೆ ನತ್ತೈತ ಓಡಾಡಿದ್ರೆ ಸ್ವಲ್ಪ ಡ್ರೈವರ್ ಡಿಸ್ಟರ್ಬ್ ಅನಿಸ್ತಿತ್ತು. ಹಂಗಾಗಿ ನಾವು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಇಲ್ಲಿ ಹನುಮಸಾಗರ ಕಡೆ ಗಾಡಿ ನಿಂದಿರ್ಸಿದ್ವಿ. ಚಾ ಕುಡ್ದಾತ್ರಿಗೆ ನಮ್ಮ ದೋಸ್ತನ ಅಭಿಪ್ರಾಯ ಕೇಳಂಬರ್ರಿ. ನಾವು ಒಂದು ಈ ಮಿನಿ ಬ್ಲಾಗ್ ಕರ್ತೀವಿ, ಅದು ಮಾಡಕತ್ತೀವಿ. ಕಬ್ಬರ್ಗಿ ಪ್ಲಾಸ್ ಅಂತ ಹೋಗ್ತಾ ಇದ್ವಿ. ಹಾಗಾಗಿ ನಾವು ಸ್ವಲ್ಪ ಬ್ರೇಕ್ ಬೆಳಕನೆ ಕಾಣದು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬೆಳಕನೆ ಕಾಣದು. ಈ ಮಾಡ್ತೀವಿ ಮಾಡ್ತೀವಿ ಹೇಳ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಾಂ ಹೇಳಿ ಮಾತಾಳೆ. ಕ್ಲಿಯರ್ ಕಾಣಲ್ಲ. ನಮ್ಮ ದೋಸ್ತರು 19 ಮಂದಿ ಬೇರೆ ಕೆಲಸಕ್ಕಂತ ಸ್ವಲ್ಪ ಬೇರೆ ಕಡೆ ಹೋದ್ರೆ ನಾವು ಒಳ್ಳೆ ಆಟೋದ ಕಡೆ ಹೊಂಟ್ವಿ. ಇವರು ಹನುಮಸಾಗರ ತಿರ್ಗಿಸಾಡಕತ್ಬಿಟ್ಟಿದ್ರು. ಸಾಕಾಯಿತು. ಆಮ್ಯಾಕೆ ಆಟೋದಾಗ ಬಂದು ನೋಡ್ರಿ, ಸೀದಾ ಕಬ್ಬರಿಗೆ ಬಂದು ನೋಡ್ರಿ. ಈಗ ಆಟೋ ಅಂತೂ ಇದು ಕಬ್ಬರಿಗೆ ಗುಡ್ಡ ಸ್ವಲ್ಪ ಏರಾಗುತ್ತೆ. ಅಲ್ಲಿ ಆಟೋ ಸತ ಹೋಲಿಲ್ಲ, ಸ್ವಲ್ಪ ದಬ್ಬಿಕೆ ಅಂತ ಬಂದ್ವಿ. ಅತ್ತಾಗ ನಮ್ಮ ದೋಸ್ತ್ ಬಂದ್ರಿ, ಅದ ಕಬ್ಬರಿಗೆ ಅವಂದು ಬಂದ್ಮ್ಯಾಗ ಗಾಡಿ ನಮ್ಮ ಬೈಕ್ ಮೇಲೆ ಬರಕತ್ತಿದ್ದೆ. ಇವ್ರು ಸ್ವಲ್ಪ ವಿಡಿಯೋ ಮಾಡಾಕತ್ತಿದ್ದು ನೋಡ್ರಿ. ಇಲ್ಲಿ ಆ ಆಟೋದ ಮ್ಯಾಗ ನಿಂತ್ಕೊಂಡು ಜಿಗ್ದಾಡಿ ಸಾಂಗ್ ಹಚ್ಚಿಬಿಟ್ರೆ ಆ ಸಾಂಗ್ ಪ್ಲೇ ಮಾಡ್ತಿದ್ದೆ. ಯಾಕಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬರ್ತಾನಕ್ಕೆ ಬಿಟ್ಟೀನಿ.
ಒಟ್ಟು ಯಾ ನಮ್ಮನೆ ಎಂಜಾಯ್ ಮಾಡಕತ್ತಾರ ಅಂದ್ರೆ ನಮ್ಮ ದೋಸ್ತರು ಅನಾಹುತ. ನಾವು ವಿಡಿಯೋ ಮಾಡಕತ್ತಿದ್ವಿ, ಒಟ್ಟು ವಿಡಿಯೋ ಮಾಡಪ್ಪ ನಮ್ಮದು ವಿಡಿಯೋ ಮಾಡಂತ ಕಲೆ ಬಿದ್ದು ಬಿಡ್ರ ಅವನು. ನನಗೆ ಸಾಕಾಗಿ ಹೋಗೈತಿ. ಬೈಕ್ ಮ್ಯಾಗ ನಿಂತ್ಕೊಂಡು ನಾನು ವಿಡಿಯೋ ಮಾಡೀನಿ. ನಮ್ಮ ದೋಸ್ತ್ ನೋಡಿದ್ರೆ 100 ಕಾಟ ಇಟ್ಕೊಂಡು ಹೊಡ್ಯಾಕತ್ತಾನೆ. ಆದರೂ ನಾವು ಗ್ಯಾಪ್ನಾಗ ಇವ್ರು ಸಣ್ಣಾಗಿ ಸಾವಕಾಶ ಹಿಡಿಯೋ ತಮ್ಮ ಅಂತಂದು ವಿಡಿಯೋ ಮಾಡಿದ್ವಿ ನೋಡ್ರಿ. ನಮ್ಮ ದೋಸ್ತರು ಫುಲ್ಲು ಖುಷಿ. ಕಬ್ಬರಿಗೆ ಫಾಲ್ಸ್ ಬಂದ್ಬಿಡ್ತಿ ಇನ್ನೇನು ನೋಡೋದು. ಇನ್ನು ಮ್ಯಾಕ ಅವನವನು ಜಳಕ ಗಿಳಕ ಹೊಡ್ಯೋದ ಮಸ್ತ್ ಗಿಲಿಗಿಲಿ ಅಂದ್ವಿ. ನೆಕ್ಸ್ಟ್ ಬರ್ರಿ ಕಬ್ಬರಿಗೆ ಫಾಲ್ಸ್ ನೋಡೋಣ ಬರ್ರಿ. ಹಾಯ್ ಗೆಳೆಯರೆ, ನಮಸ್ತೆ ಗೆಳೆಯರೆ. ಇವತ್ತೇನಪ್ಪ ಅಂದ್ರೆ ಯಲಬುರ್ಗಿಯಿಂದ 40 ಕಿಲೋಮೀಟರ್ ದೂರ ಅಂತರದಲ್ಲಿರುವ ಒಂದು ಕಬ್ಬರಿಗೆ ಫಾಲ್ಸ್ ಅಂತ ಕರಿತೀವಿ ದೋಸ್ತ. ಆ ಫಾಲ್ಸ್ ನಾವು ನೋಡಿ ಫೀಲ್ ಆಗಿ ಎಂಜಾಯ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ವಿ. ಇದಕ್ಕೆ ನೀ ಏನಂತ एक काम कर 200 रुपए दे और 50 रुपए काट ओवर एक्टिंग के। ಏನಿಲ್ಲ, ಈಗ ಹೋಗು ನೋಡ್ಬೇಕು. ಈಗ ಮಚ್ಚ ಭಾರಿ ಚೆನ್ನಾಗಿದೆ ಮಚ್ಚ, ಇಲ್ಲೇ ಎದುರಿಗೆ ಎಕ್ಸೈಟ್ ಆಗಿದೆ ಮಚ್ಚ. ನಾನು ಮಚ್ಚ ಈ ನಮನಿ ವಾಟರ್ ಸಖತ್ತಾಗಿರುತ್ತೆ ಅಂತ ಇದಕ್ಕೆ ನೀ ಏನ್ ಹೇಳ್ತೀಯ? ಹೌದು ಮಚ್ಚ, ನಾನು ಕೂಡ ಏನು ಮಾತಾಡ್ಬೇಕನ್ನ ತಿಳಿವಲ್ಲಾಗೈತಿ. ಮಚ್ಚ ಅಷ್ಟು ಇದು ಪ್ರಕೃತಿ. ಈಗ ಏನೇ ಹೇಳು, ನಮ್ಮ ಒಂದು ದೋಸ್ತ್ರು ಏನಾಗಿದೆ ಈ ಬೆಳಗ ಬಂದು ದೋಸ್ತರೀಗ ಎಂಜಾಯ್ಮೆಂಟ್ ಮಾಡಿ ಈ ಒಂದು ವೆದರ್ನ ಫುಲ್ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹ್ಯಾಪಿನೆಸ್ ಆಗಿ ಫೀಲ್ ಮಾಡಿ ಎಂಜಾಯ್ಮೆಂಟ್ ಮಾಡಿ ಅನ್ನೋ ಸವಿಬೇಕು ಮಚ್ಚ. ಹೌದು, ಈಗ ನಮ್ಮ ದೋಸ್ತರು ಹೋಗ್ಯಾರ. ಈಗ ನಾವು ನಿಮ್ಗೆ ತೋರಿಸ್ಬೇಕು. ನೀವು ನೋಡ್ರಿ, ಎಂಜಾಯ್ ಮಾಡ್ರಿ. ತೋರಿಸ್ತೀನಿ ಹೆಂಗೈತೆ. ಮತ್ತು ಇಲ್ಲಿ ಗುಡ್ಡೆ ಆಗಿದೆ ಮತ್ತು ಈಗ ಫಾಲ್ಸ್ ಭಾಳ ಈಗ ಮಳೆ ರೀಸೆಂಟಾಗಿ ಆಗಿದೆ ಅಂತ, ಹಂಗಾಗಿ ಸ್ವಲ್ಪ ನೀರಿದೆ. ನೀರು ಇದ್ದಾಗನೇ ಬಂದರೆ ಚೆನ್ನಾಗಿರುತ್ತೆ. ನೀರು ಇರ್ಲಾರಾಗ ಬಂದರೆ ಏನೂ ಇರೋದಿಲ್ಲ. ಇಲ್ಲಿ ನೇಚರ್ ಅಷ್ಟು ಚೆನ್ನಾಗಿದೆ, ಅಷ್ಟು ಹಸುರಾಗಿದೆ ಇಲ್ಲೆಲ್ಲ ಗುಡ್ಡ ಕೂಡ. ನೀವು ಬರ್ರಿ ನೋಡ್ರಿ. ಏನೈತೆ ದೋಸ್ತ ಏನ್ ಹೇಳ್ಬೇಕನ್ನೋದು ಅಂತ ಕಬ್ಬೀರಿಗೆ ಇಲ್ಲೇ ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ನಮ್ಮ ಕೊಪ್ಪಳ ಡಿಸ್ಟಿಕ್ ಕಬ್ಬರಿಗೆ ಇಂದ ಬರೀ ಕೇವಲ 40 ಕಿಲೋಮೀಟರ್ ಅಂತ 45 ಆಗುತ್ತಾ. ಆ ಪಾಲ್ಸ್ ನೋಡಕ್ಕೆ 2 ಕಣ್ಣನ್ನ ಸಾಲದ ದೋಸ್ತ. ಆಯ್ತು, ಜಾಸ್ತಿ ಏನು ಹೇಳಂಗಲ್ಲ, ಬರ್ರಿ ನೋಡ್ರಿ ಹೆಂಗೈತಿ ಪ್ರಕೃತಿ ಅನ್ನೋದು. ಇದಾ ನೋಡ್ರಿ ಕಬ್ಬರಿಗೆ ಹೋಗೋದು ದಾರಿ. ಇಲ್ಲೇ ಕಾಣುತ್ತೆ ನೋಡ್ರಿ ಫಾಲ್ಸ್. ಭಾಳಾಗ ಜೋರಾಗೈತ್ರಿ ಅವನು ಫಾಲ್ಸ್. ನೀರು ಅಷ್ಟು ಜೋರಾಗಿ ಬೀಳಕತ್ತಿದ್ವು. ನಾವು ನೋಡಿದ್ವಿ. ಅವನ ಸೀದಾ ಜಳಕ ಮಾಡ್ಬೇಕು, ಅದ್ರ ಮುಂದೆ ನಿಂತ್ಕೋಬೇಕು, ಫೋಟೋ ತಗೋಬೇಕು, ಬರೀ ಅಂಥದ್ದಿದ್ರು ನಮ್ಮ ತಲೆ ಒಳಗೆ. ನಾವು ಹೆಚ್ಚಿಗೆ ಭಾಳ ನಿಂದಿರಲಿಲ್ಲ. ನಮ್ಮ ದೋಸ್ತ್ರ ಅಲ್ಲಿ ಹೋಗಿದ್ರೇನು ಜಳಕಕ್ಕೆ ನಿಂತಾಬಿಟ್ರೆ. ನಾವು ಲೇಟ್. ಈಗ ನಾವು ಎಲ್ಲ ವಿಡಿಯೋ ಮಾಡಿಕತ್ತಿದ್ನೆ, ಸಾವಕಾಶ ಬರಕತ್ತಿದ್ನಿ ರೀ. ಏನು ಮಾಡೋಕೆ ಬರೋಂಗಿಲ್ಲ ಬಿಡು ಅಂತಂದು ಆಗ ವಿಡಿಯೋ ಮಾಡ್ಕಿದ್ನೆ. ನಮಗೂ ನೋಡಿ ಭಾಳ ಗಾಬರಿ ಆದಂಗೆ ಆಯ್ತು. ಯಾಕಂದ್ರೆ ಫಾಲ್ಸ್ ನಾವೆಲ್ಲಿ ನೋಡಿಲ್ಲ, ಇದ ಫಸ್ಟ್ ಫಾಲ್ಸ್ ನೋಡೋದು ನಾನು. ಭಾಳ ಚಲೋ ಇತ್ತು. A few moments later. ಈಗ ಬಂದಿ ನೋಡ್ರಿ ಕಬ್ಬರಿಗೆ ಫಾಲ್ಸ್. ಇಲ್ಲೆಲ್ಲ ಇವ ನಮ್ಮ ದೋಸ್ತ ಅಲ್ಲ ಮೂಡ್ರ ದೋಸ್ತ ಖಂಡಿತ ಕೊನೆಗೂ ನಾವು ತಲುಪಬೇಕು ಒಂದು ಕಬ್ಬರಿಗೆ ಫಾಲ್ಸ್ ಅಂತ ಏನ್ ಕರಿತೀವಿ ದೋಸ್ತ. ನೀರಿನ ಸೌಂಡ್ ಭಾಳ ಐತಿ, ಏನಕ್ಕೆ ಕೇಳಂಗಿಲ್ಲ ಅನ್ಸುತ್ತೆ. ಅಲ್ಲಿ ನಮ್ಮ ದೋಸ್ತರು ಇಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಒಂದು ಫಾಲ್ಸ್ ನಾವು ಹ್ಯಾಪಿನೆಸ್ ಆಗಿ ಫೀಲ್ ಮಾಡ್ತಾ ಇದ್ದೀವಿ ನಿಮಗೆ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇಲ್ಲಿ ನೋಡಿ ಮುಂದೆ ಕ್ಯಾಮ್ರಾ. ನಮ್ಮ ದೋಸ್ತರು ಒಂದು 2 3 ಅಲ್ಲಿ ಒಂದೆರಡು ಇವ್ನ ಯಾವನ ಸೆಡೆ ನನ್ ಮಗ. ನೋಡಿದ್ರಲ್ಲ, ಏನಿಲ್ಲ ಕ್ಯಾಮ್ರಾ ವಿಡಿಯೋ ಆನ್ ಐತಿ. One eternity later. ಈ ವಿಡಿಯೋ ತೋರ್ಸೋದು ನಿಮ್ಗೆ ಫಾಲ್ಸ್ ಬೀಳುತ್ತೆ ನೋಡ್ರಿ. ಅದ್ರ ಮ್ಯಾಗಲ್ ಜಾಗದ ಅಲ್ಲಿ ನೀರೇ ನೋಡ್ರಿ. ನೀರು ಬಿದ್ದು ಫಾಲ್ಸಾಗಿ ಕ್ರಿಯೇಟ್ ಆಗುತ್ತೆ ಮುಂದ್ಗಡೆ. ಇಲ್ಲಿದೆ ನೋಡಿ, ಇಲ್ಲಿ ಫಾಲ್ಸಾಗಿ ಕ್ರಿಯೇಟ್ ಆಗುತ್ತಾ. ನೀವೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅನ್ನೋದು. ನೀರು ಈಗ ಈ ಒಂದು ಮಳೆಗೆ ಒಂದು ಸ್ವಲ್ಪ ಭಾಳ ದಿನ ಆಯ್ತು ಅಂದರು. 1-2-3 ದಿನ ಆಯಿತು, 1 ವಾರ ಆಯಿತು ಗೊತ್ತಿಲ್ಲ. ಆದರೂ ಕೂಡ ಎಷ್ಟು ನೀರಿದೆ. ಮಳೆ ಆಗಿ ಬಿಟ್ಲೇ ಭಾಳ ನೀರು ಬಂದ್ಬಿಡ್ತಾವಂತ. ಫಾಲ್ಸ್ ಇನ್ನೂ ಜೋರಾಗಿ ಇರ್ತಿರುತ್ತಂಥದ್ದು ನೀರು. ಅಷ್ಟು ನಮ್ಮನೆ ಇವೆಲ್ಲ ನೋಡ್ಬೋದು. ಫಾಲ್ಸು ಎಷ್ಟು ರಭಸವಾಗಿದೆ ಅಂದರೆ ಅಷ್ಟು ರಭಸವಾಗಿದೆ. ಈಗ ನೋಡಿದ್ಯಲ್ಲ ಫಾಲ್ಸ್ ಅಂತೂ ಭಾಳ ಚೆನ್ನಾಗಿದೆ. ಏನು ಹೇಳ್ಬೇಕನ್ನೋದು ತಿಳಿವಲ್ದಂಗಾಗೈತಿ. ಎಷ್ಟು ಇದೇ ಆಗಿದೆ ನೋಡಿ. ಇದೆಲ್ಲ ಹಿಂಗೆ ಇಳ್ಕೊಂಡು ಹೋಗ್ಬೇಕು ಕೆಳಗೆ ಇಳ್ಕೊಂಡು ಹೋದ್ರೆ ಫಾಲ್ಸು ಕೆಳಗಡೆ ಬೀಳೋದು ದೃಶ್ಯ ಕಾಣುತ್ತಾ. ಇದು ಕಾಣುತ್ತಾ, ನೀವೆಲ್ಲ ನೋಡ್ಬೋದು. ನೋಡಿಗ ಇಷ್ಟು ಇದೆ ಆಳವಾಗಿದೆ.